ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿಯನ್ನು ಒಪ್ಪಿಕೊಂಡ್ರ ಇಲ್ಲಿ ದತ್ತಾಬಾಯ್. ಹಾಗಿದ್ರೆ ಏನಾಯಿತು ದತ್ತಾಬಾಯ್ಗೆ, ಏನು ನಡೀತು, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ನೇತ್ರ ಬದುಕನ್ನು ಕಾಪಾಡ್ತಾಳೆ. ಯಾವುದೋ ಒಬ್ಬನ ವ್ಯಕ್ತಿಯನ್ನು ನಂಬಿ ಬೆಟ್ಟದ ಹತ್ರ ಹೋಗಿದ್ದ ನೇತ್ರಾಳನ್ನು ಮನೆಗೆ ಎಳ್ಕೊಂಡು ಕರ್ಕೊಂಡು ಬರ್ತಾಳೆ. ಇಲ್ಲಿ ಬ್ರೋ ಇವಳು ನನಗೆ ಅವಮಾನ ಮಾಡಿದ್ಲು ಹಾಗೆ ಹೀಗೆ ಅಂತ ನೇತ್ರ ಎಷ್ಟೇ ಹೇಳಿ ದೃಷ್ಟಿ ಮೇಲೆ ಇಲ್ಲಿ ದತ್ತಾಬಾಯ್ ಕೆಂಡ ಕಾರಿದ್ರು ಬಜರಂಗಿ ದೃಷ್ಟಿ ಪರವಾದ ಮಾಡ್ತಾರೆ. ಇಲ್ಲಿ ದತ್ತಾಬಾಯ್ ನಿನಗೆ ನಿಜವಾಗ್ಲೂ ಕೂಡ ದೃಷ್ಟಿ ಬಗ್ಗೆ ಎಷ್ಟೇ ಕೋಪ ಇರಲಿ, ನಾನು ಯಾವತ್ತೂ ಕೇಳಿಲ್ಲ, ಶಿಕ್ಷೆ ಕೊಡ್ತಾ ಇದ್ರು, ನಾನು ಏನು ಮಾತಾಡಿಲ್ಲ. ಆದರೆ ಈ ವಿಷಯ ಬಗ್ಗೆ ಖಂಡಿತ ದೃಷ್ಟಿ ತಪ್ಪು ಮಾಡಿಲ್ಲ. ನಿಜವಾಗ್ಲೂ ಈ ಮನೆ ಮಗಳು ಮಾನನ ಉಳಿಸ್ಕೊಂಡು ಕರ್ಕೊಂಡು ಬಂದಿದ್ದಾಳೆ. ನಿಜವಾಗ್ಲೂ ಹೇಳಬೇಕು ಅಂದರೆ ವ್ಯಕ್ತಿ ಯಾರು ಅನ್ನೋದನ್ನೇ ಗೊತ್ತಿಲ್ಲದೆ ಇಲ್ಲಿ ನೇತ್ರ ಅಮ್ಮ ಅಲ್ಲಿ ಹೋಗಿದ್ದಾರೆ. ಖಂಡಿತ ಏನಾಗ್ತಿತ್ತು ಏನು, ದೃಷ್ಟಿ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ದೃಷ್ಟಿ ಮೇಲೆ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ದೃಷ್ಟಿ ಈ ಮನೆಗೆ ಒಳ್ಳೆಯದನ್ನೇ ಮಾಡಿದಾಳೆ ಅಂತ ಹೇಳ್ತಾರೆ. ಈ ಕಡೆ ನೇತ್ರ ಮತ್ತು ಶರು ಇಬ್ಬರು ಕೂಡ ಸೇರಿಕೊಂಡು ದೃಷ್ಟಿನ ಹೇಗಾದರೂ ಈ ವಿಷಯದಲ್ಲಿ ಲಾಕ್ ಮಾಡಿ ಮನೆಯಿಂದ ಹೊರಗಡೆ ದಬ್ಬಬೇಕು, ದತ್ತಾಬಾಯ್ ದೃಷ್ಟಿ ಮೇಲೆ ಕೋಪ ಮಾಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾತನಾಡ್ತಾ ಇದ್ರು. ಆದರೆ ಅವರ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ. ಜೊತೆಗೆ ಈ ಕಡೆ ಶರುಗೆ ಅವಳ ಪ್ರತಿ ಪ್ಲ್ಯಾನ್ ಕೂಡ ಉಲ್ಟಾ ಹೊಡಿತದೆ. ಫೈನಲಿ ಇಲ್ಲಿ ದೃಷ್ಟಿಯನ್ನು ಮನೇಲಿ ಉಳಿಸ್ಕೊಳ್ಳೋದಕ್ಕೆ ದತ್ತಾಬಾಯ್ ರೆಡಿ ಆಗೇ ಬಿಟ್ಟರು. ಆದರೆ ದೃಷ್ಟಿ ಕೈಯಲ್ಲಿ ಊಟ ಮಾಡೋದಕ್ಕೆ ಹಿಂಜರಿತಿದ್ದಾರೆ. ಹಾಗಾದ ಮಾತ್ರಕ್ಕೆ ದೃಷ್ಟಿ ಸುಮ್ಮನೆ ಬಿಡ್ತಾಳೆ? ಖಂಡಿತ ಇಲ್ಲ. ನಮ್ಮ ಸಾಹುಕಾರರಿಗೆ ನನ್ನ ಮೇಲೆ ಕೋಪ ಇರಬಹುದು, ನಮ್ಮ ದೊರೆ, ಆದರೆ ಖಂಡಿತವಾಗ್ಲೂ ಹೊಟ್ಟೆ ಹಸುವಾದಾಗ ಬಂದು ತಂದೆ ತಿಂತಾರೆ ಅಂದ್ಕೊಂಡಿದ್ದೆ. ಅಡುಗೆ ಮನೆಗೆ ಹೋಗಿ ಗೊಜ್ಜು ಅವಲಕ್ಕಿನ ಕಲಿಸ್ತಿದ್ದಾರೆ. ಈ ಕಡೆ ಸೈಲೆಂಟ್ ಕೊಟ್ಬಿಡಿ, ನಾನು ತಿಂದ್ಬಿಡ್ತೀನಿ ಅಂತ ಹೇಳ್ತಿದ್ರೆ, ಇದು ನಿಮ್ಗಲ್ಲ ಅಂದಾಗ ಯಾಕೆ ನನಗಲ್ಲ, ಹಾಗಿದ್ರೆ ಯಾರಿಗೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಜರಂಗಿ ಏನು ಮಾತಾಡಿದ್ರು ದೃಷ್ಟಿ ಕೂಡ ಇಲ್ಲ, ಅದನ್ನೇ ಮಾತಾಡ್ತಿದ್ದಾಳೆ, ಇದು ನಮ್ಮ ದೊರೆಗೆ ಅಂತ ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ದೃಷ್ಟಿ, ಅಲ್ಲಿ ದತ್ತಾಬಾಯ್ ಬೇಡ ಅಂತ ಹೋಗಿದ್ದಾರೆ, ನಿನ್ನ ಕೈಯಲ್ಲಿ ತಿಂತಾರೆ ಅಂತ ಅಂದ್ಕೊಂಡಿದ್ಯಾ, ಅದಕ್ಕೆ ಬೇರೆ ಗೊಜ್ಜು ಅವಲಕ್ಕಿ ಕಲಿಸ್ತಿದ್ಯಾ, ಕೊಟ್ಬಿಡವ ತಿಂದ್ಬಿಡ್ತೀನಿ ಅಂತಂದರೆ ಇಲ್ಲ ಸೈಲೆಂಟನ್ನು, ಖಂಡಿತವಾಗ್ಲೂ ದೊರೆ ಬಂದೇ ಬರ್ತಾರೆ, ತಿಂತಾರೆ ಅನ್ನೋ ನಂಬಿಕೆ ನನಗಿದೆ, ಹೊಟ್ಟೆ ಹಸುವಾಗತ್ತೆ, ಅವ್ರಿಗೆ ನನ್ನ ಮೇಲೆ ಕೋಪ ಇದೆ ಅಷ್ಟೇ ಅಂತ ಹೇಳ್ತಾಳೆ. ಆ ಕಡೆ ದತ್ತಾಬಾಯಿಗೆ ನಿದ್ರೆಯಲ್ಲಿರ್ತಾರೆ. ತಕ್ಷಣ ದೊಡ್ಡಂತ ಎಚ್ಚರ ಆಗಿಬಿಡುತ್ತೆ. ಎದ್ದಿದ್ದೆ ತುಂಬಾ ಕಸಬಿಸಿ ಆಗ್ತದೆ, ಹೊಟ್ಟೆ ಎಲ್ಲ ತೊಳಾಡ್ತಿದ್ದಾರೆ, ಹೊಟ್ಟೆ ಹಸಿವು ಆಗ್ತದೆ, ನೀರು ಕುಡಿತಾರೆ, ಹೊಟ್ಟೆ ಹಸಿವು ಕಡಿಮೆ ಆಗ್ತಾ ಇಲ್ಲ, ತಣಿಸ್ತಾ ಇಲ್ಲ. ಇನ್ನೇನು ಮಾಡೋದು, ಹೊಟ್ಟೆನ ಇಟ್ಕೊಂಡು ಫೈನಲಿ ಅಡುಗೆ ಮನೆಗೆ ಬರ್ತಾರೆ, ಏನಾದರೂ ಇದೆಯಾ ಅಂತ ಫೈನಲಿ ದೃಷ್ಟಿನೇ ಮಾಡಿರ್ತಕ್ಕಂಥ ಗೊಜ್ಜು ಅವಲಕ್ಕಿ ಇರುತ್ತೆ, ಮನಸ್ಫೂರ್ತಿಯಾಗಿ ತಿಂತಾರೆ. ಫೈನಲಿ ದೃಷ್ಟಿ ಪ್ರತಿ ಹಂತದಲ್ಲಿ ಕೂಡ ದತ್ತಾಬಾಯಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಈಗಲೂ ಕೂಡ ದತ್ತಾಬಾಯಿಗೆ ಸರಿಯಾದಂಥ ಹೆಂಡತಿ ಅಂದರೆ ದೃಷ್ಟಿ ಅನ್ನೋದನ್ನೇ ಸಾಬೀತುಪಡಿಸ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ದೃಷ್ಟಿ ಕೈಯಲ್ಲಿ ಊಟ ತಿಂದಂಥ ದತ್ತಾಬಾಯಿ ದೃಷ್ಟಿಯನ್ನು ಕೂಡ ಕ್ಷಮಿಸಿ ಒಪ್ಕೊಂಡ್ಬಿಡ್ತಾರೆ. ದೃಷ್ಟಿಯ ಒಳ್ಳೆತನ ಪ್ರತಿ ಹಂತ ಶಿಕ್ಷೆ ಕೊಡ್ತಾನೆ ಇಲ್ಲಿ ದತ್ತಾಬಾಯಿಗೆ ಅರ್ಥ ಆಗ್ಬಿಡುತ್ತಾ. ಈ ಕಡೆ ಶರು ಏನೇ ಮಾಡಿದರೂ ಕೂಡ ಯಾವುದೇ ಜಾಲಕ್ಕೂ ಕೂಡ ದೃಷ್ಟಿ ಸಿಕ್ಬಿಡೋದಿಲ್ವ. ಇದೆಲ್ಲದರ ನಡುವೆ ಶರು ಮುಖವಾಡ ದೃಷ್ಟಿ ಮುಂದೆ ಬಯಲಾಗತ್ತೆ, ನೋಡ್ಬೇಕು.